ಸರ್ ಅವರು ನನ್ನನ್ನು ಇಷ್ಟಪಟ್ರೆ ಮಾತ್ರನೇ ಅವ್ರ ಹತ್ರ ನಾನು ಕೆಲಸ ತಗೊಳಕ್ಕಾಗತ್ತೋ. ಕೇಳೋದಿಷ್ಟೇ ಸರ್, ಆಗಿಲ್ಲ ಅಂದ್ರೆ ತಗೋಬೇಡಿ, ತಗೊಂಡ್ಮೇಲೆ ಯಾರಿಗೂ ಅಡಾಪ್ಷನ್ ಕೊಡ್ತೀನಿ ಅಂತ ಹೇಳ್ಬೇಡಿ. ಯಾವ ಬ್ರೀಡ್ ಇಷ್ಟನೋ ಆ ಬ್ರೀಡ್ ತಗೊಳ್ಳಿ, ಅದು ಬೇಡ ಅಂದ್ರೆ ಸ್ಟ್ರೇ ಡಾಗ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಅಡಾಪ್ಟ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸ್ವಾಮಿ ಅಂತ. ನಂದು K9 ಗುರುಕುಲ್ ಅಂತ ಡಾಗ್ ಟ್ರೈನಿಂಗ್ ಸೆಂಟರ್ ಇದೆ ಸರ್. ಪೇರೆಂಟ್ಸ್ಗೆ ಫಸ್ಟ್ ಭಯ ಇರುತ್ತೆ ಸರ್. ಆ ಭಯ ಇರೋ ಮಕ್ಳಿಗೆ ಇನ್ನೇನು ಹೇಳ್ಕೊಡ್ಬೋದಾಗ ಕೆಲವ್ರು ನಾನು ನೋಡಿದ್ದೀನಿ, ಕೈ ತೊಳ್ಕೊಂತಾರೆ ಓಡೋಗಿ, ಅದು ಅಲರ್ಜಿ ಅಂತ. ಅದೆಲ್ಲ ಏನೂ ಇಲ್ಲ. ಡಾಗ್ನ ರಿವರ್ಸ್ ಮಾಡಿದ್ರೆ ಗಾಡು ಸರ್, ಗಾಡೇ ಸರ್ ಅವರು. ಓಕೆ, ಅವಾಗ ಹೇಳ್ದಂಗೆ ರಾಕೇಶ್ ಸರ್ ಹೇಳ್ದಂಗೆ ನಮ್ಮ ಜೊತೆಗೆ ಗುಂಡನ್ ಟ್ರೈನರ್ ಆದಂತ ಸ್ವಾಮಿ ಸರ್ ಇದ್ದಾರೆ. ಸ್ವಾಮಿ ಸರ್, ವೆಲ್ಕಮ್ ಟು ಅವರ್ ಚಾನೆಲ್. ನಮಸ್ಕಾರ ಸರ್. ನಮ್ಮ ಗುಂಡನ್ ಬಗ್ಗೆ ಹೇಳೋದಂದ್ರೆ ಸೊ ಹೌ ಟು ಹ್ಯಾಂಡಲ್ ಸರ್, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾಮಿ ಅಂತ. ನಂದು K9 ಗುರುಕುಲ್ ಅಂತ ಡಾಗ್ ಟ್ರೈನಿಂಗ್ ಸೆಂಟರ್ ಇದೆ. ಸೇಮ್ ಲೈಕ್ ಲುಕ್, ಮಕ್ಳಿಗೆ ಸ್ಕೂಲು, ನೀವೆಲ್ಲ ಸ್ಕೂಲು ಕಾಲೇಜ್ ಇರುತ್ತಲ್ಲ, ನಂದು ಒಂದು ಚಿಕ್ಕ ಸ್ಕೂಲ್ ಇದೆ ಗುರುಕುಲ್. ಒಂದು 30 to 40 ಮಕ್ಳು ಬರ್ತಾರೆ ಈ ತರ ಗುಂಡನ್ ತರ. ಸ್ಕೂಲ್ ವ್ಯಾನ್ ಸರ್ವಿಸ್ ಎಲ್ಲ ಮಾಡ್ತೀನಿ. ಸೇಮ್ ಎಲ್ಲ ವಿದ್ಯಾಲಯ ತರಾನೇ. ಎಕ್ಸ್ಪೆಷಲಿ ಇವನ್ ಬಗ್ಗೆ ಹೇಳ್ಬೇಕು, ಬಂಟಿ ಇವನ್ ಹೆಸರು. ಗುಂಡ ನಾನು ಮತ್ತು ಗುಂಡ ಪಾರ್ಟ್ 2 ನಲ್ಲಿ ಇವನು ಒಂದು ಕ್ಯಾರೆಕ್ಟರ್ ಮಾಡಿದಾನೆ, ಗುಂಡನ್ ಕ್ಯಾರೆಕ್ಟರ್ ಮಾಡಿದಾನೆ. ಇವನಿಗೆ ಬಿಫೋರ್ ಒಬ್ಬ ಸಿಂಬಾ ಅಂತ ಇದ್ದಾನೆ, ಅವನು ಒಂದು ಕ್ಯಾರೆಕ್ಟರ್ ಮಾಡಿದಾನೆ. ಇಬ್ರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಇದರಲ್ಲಿ. ಇವನನ್ನ ಹೆಂಗ್ ಟ್ರೈನ್ ಮಾಡಿದೀರಾ ಅಂತ ಕೇಳಿದ್ರಿ ಅಲ್ಲ, ಇವನ್ ಬಂದು ನನ್ನ ಹತ್ರ ಒಂದು 3 months ಪಪ್ಪಿ ಇರೋವಾಗಿಂದ ಟ್ರೈನಿಂಗ್ ಬರ್ತಾ ಇದೆ ನನ್ನ ಹತ್ರ. ಇವ್ರ ಓನರ್ ನೀತು ಅಂತ, ಇವನ ಹೆಸರು ಬಂಟಿ ಸಿಂಗ್. ಇವನು ಅವ್ರದ್ದು ಸರ್ನೇಮ್ ಇಟ್ಕೊಂಡಿದ್ದಾರೆ ಇವನ್ಗೆ. ಅವ್ರದ್ದು ಅಮರ್ ನಾರಾಯಣ್ ಸಿಂಗ್ ಅಂತ, ಬಂಟಿ ಸಿಂಗ್ ಅಂತ ಇಟ್ಕೊಂಡಿದ್ದಾರೆ. ಅವರು ನನ್ನ ಹತ್ರ ಟ್ರೈನಿಂಗ್ ಕರ್ಕೊಂಡ್ ಬಂದ್ರು 3 months. ತುಂಬಾ ನಾಟಿ ಇವನು, ಅಂದ್ರೆ ಓಡೋಗೋದು ಕೇಳ್ತಾ ಇರ್ಲಿಲ್ಲ. ಒಂದು 3 to 4 months ಸ್ವಲ್ಪ ಇವನ್ನ ಅಬ್ಸರ್ವೇಷನ್ ಇಟ್ಬಿಟ್ಟು ಯಾವ ತರ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿ ಟ್ರೈನ್ ಮಾಡಿದ್ದು. ಬಿಕಾಸ್ ಆಫ್ ಇವನನ್ನ ಸಿನಿಮಾಗೆ ಅಂತ ಏನು ಟ್ರೈನ್ ಮಾಡಿಲ್ಲ, ಜನರಲ್ ಆಗಿ ಮನೆಗೆ ಅಂತ ಟ್ರೈನ್ ಮಾಡಿಸ್ಕೊಳಕ್ ಬರೋ ತರ ಮಾಡಿದ್ದು. ಪಾರ್ಟ್ 1 ಮಾಡ್ಬೇಕಾಗಿತ್ತು ಇವನು, ಬಟ್ ಅವಾಗ ಚಾನ್ಸ್ ಸಿಕ್ಕಿರ್ಲಿಲ್ಲ. ಪಾರ್ಟ್ 2 ನಲ್ಲಿ ಒಳ್ಳೆ ರೋಲ್ ಸಿಕ್ಕಿದೆ. ರಾಕೇಶ್ ಸರ್ ಅವರ ಪ್ರೀತಿಯ ಮಗ ಇವನು. ಮತ್ತೆ ಇಂದು ಅಂತ ಕ್ಯಾರೆಕ್ಟರ್ ಒಬ್ರು ಇದಾರೆ, ರಚನಾ ಅವ್ರ ಜೊತೆ. ಅವ್ರು 3 ಜನ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇದಕ್ಕೇನಂದ್ರೆ ನನಗ್ ಪ್ರೌಡ್ ಮೂಮೆಂಟ್. ಯಾಕಂದ್ರೆ ಎಷ್ಟೊಂದ್ ಜನ ಸಿನಿಮಾನಲ್ಲಿ ಮಾಡ್ಬೇಕಂತ ತುಂಬಾ ಒದಾಡ್ತಾ ಇರ್ತಾರೆ, ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅಂತದ್ರಲ್ಲಿ ನನ್ನ ಬಂಟಿಗೆ ಒಂದ್ ಒಳ್ಳೆ ರೋಲ್ ಸಿಕ್ಕಿ ಹೀರೋ ತರಾನೇ ಅವನು ಅವ್ರ ಜೊತೆ ಸಿಕ್ಕಿರೋದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಸೊ ಹೇಳ್ದಂಗೆ ನಿಮ್ದು ಗುರುಕುಲ ಸ್ಕೂಲ್ ಬಗ್ಗೆ ಹೇಳಿದ್ರಿ. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್. ಏನಪ್ಪಾ ಅಂದ್ರೆ ಅದಕ್ಕೆ ಅಂತ ವ್ಯಾನ್ ಇದೆ, ಆಮೇಲೆ ಅದಕ್ಕೆ ಪಿಕಪ್ ಇದೆ ಅಂತೆಲ್ಲ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಎಲ್ಲಿರೋದು ನಿಮ್ದು ಗುರುಕುಲ? ಸರ್, ನಂದು ಬಸವನಗುಡಿನಲ್ಲಿ ಇರೋದು, ಬಸವನಗುಡಿ ಗಾಂಧಿ ಬಜಾರ್ ಹತ್ರ. ಇದು ನಾನು 2007 ಇಂದ ನಾನ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು. ಸ್ಕೂಲ್ ಸರ್ವಿಸು 2011 ಅಂತ. ನಂದೊಂದು ಟೀಮ್ ಇದೆ ಸರ್. ನಾನು ಮತ್ತೆ ನನ್ನ ತಮ್ಮ ವೇಣು, ವರುಣ್ ಅಂತ ನನ್ನ ಬ್ರದರ್. ಮೋರ್ ದೆನ್ ನನ್ಗೆ ಎಲ್ಲ ಅವರೇ, ಯಾಕಂದ್ರೆ ನನ್ನ ಬ್ಯಾಕ್ ಎಂಡೇ ಅವರು. ಅವರಿಂದಾನೇ ಇಷ್ಟೆಲ್ಲ ನಾನು ಸಕ್ಸಸ್ ಅನ್ನೋದೇನಾರು ಇದ್ರೆ ವರುಣ್ ಅಂತ ಇದ್ದಾರೆ, ಅವರೇ. ನಾನು ಮತ್ತು ಗುಂಡ, ನೀವು ಪಾರ್ಟ್ 1 ನೋಡಿದ್ರೆ ಅದ್ರಲ್ಲಿ ಸಿಂಬಾ ಮಾಡಿದಾರಲ್ಲ, ಅವ್ರ ಓನರ್ ಅವನು. ಅವರಿಂದಾನೇ ನಾನು ಏನಾರು ಇವತ್ತು ಸಕ್ಸಸ್ ಅಂತ ಕಂಡ್ರೆ ಅವರೇ ನನ್ನೆಲ್ಲ ಬ್ಯಾಕ್ ಎಂಡ್. ನಾವೆಲ್ಲ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ದು ಇದು ಇವತ್ತು 2025 ವರ್ಗೂ ಬಂದಿದೆ. ಇದು ನಂದು ಜಾಗ ಬಂದು ಗಾಂಧಿ ಬಜಾರ್ ಅಲ್ಲಿ ಇರೋದು. ಸೊ ಇದುವರೆಗೂ ಎಷ್ಟು ಡಾಗ್ ನ ಟ್ರೈನ್ ಮಾಡಿದ್ದೀರಾ ಸರ್? ಸರ್, ಮೋರ್ ದೆನ್ ಒಂದು 2000 ಡಾಗ್ಸ್ ಮೇಲೆ ಟ್ರೈನ್ ಮಾಡಿದ್ದೀನಿ. ಆರ್ಮಿನೇ ಇದು. ಯಾಕಂದ್ರೆ ನನ್ಗೆ ಇಯರ್ಲಿ ಒಂದು 300+ ಡಾಗ್ಸ್ ಬರುತ್ತೆ ಸರ್. ಎವ್ರಿ ಮಂತ್ ನ್ಯೂ ಕಮರ್ಸ್ 2 to 3 ಡಾಗ್ಸ್ ಬರುತ್ತೆ. ನಂದು ಒಂದು ಟೀಮ್ ಇದೆ ಸರ್, ಒಂದು 50 ಡಾಗ್ಸ್ ಇರೋದು ಒಂದು ಟೀಮ್ ಇದೆ. ಯಾಕಂದ್ರೆ ನಾನು ಅಷ್ಟು ವರ್ಷದಿಂದ ಸಂಪಾದನೆ ಮಾಡಿರೋದು. ಅವರು ನಾನು ಇವಾಗ ಎಲ್ಲೇ ಕರೆದ್ರು, ಯಾವುದೇ ಈವೆಂಟ್ಗೆ, ಸಿನಿಮಾಗೆ ಅಂತ ಹೇಳಿದ್ರೆ ಪಟ್ ಅಂತ ರೆಡಿ ಇರೋ ಅಂತದ್ದು ಒಂದು 50 ಡಾಗ್ ಇದೆ ಸರ್ ಪ್ರೆಸೆಂಟ್ ನನ್ನ ಟೀಮಲ್ಲಿ. ದಟ್ಸ್ ಗ್ರೇಟ್. ಸೊ ಈಗ ಏನಪ್ಪಾ ಅಂದ್ರೆ ರಾಕೇಶ್ ಸರ್ ಜೊತೆಗೆ ಇವನು ಇನ್ವಾಲ್ವ್ ಆಗಕ್ಕೆ ಎಷ್ಟು ಟೈಮ್ ತಗೊಂಡ? ಸರ್, ಇದು ನಿಜ ಹೇಳ್ತೀನಿ. ಆಕ್ಚುಲಿ ಅವ್ರು ಬಂದು ಆಸ್ ಎ ಫಸ್ಟ್ ಡಾಗ್ ಲವರು, ಈ ಎಡೆ ಹಸ್ಕಿ. ನಾನು ಅವ್ರಿಗೆ ಹೇಳ್ಕೊಡೋದಕ್ಕಿಂತ ನಾನು ಅವ್ರಿಗೆ ಒಂದೇ ಹೇಳಿದ ಮಾತು, ಸರ್ ನೀವು ಇವನನ್ನ ಕನೆಕ್ಟ್ ಮಾಡ್ಕೊಂಬಿಡಿ, ಈಸಿ ಆಗತ್ತೆ ಸರ್ ಆಕ್ಟ್ ಮಾಡ್ಸಕ್ ಇವನ್ ಕೈಲಿ ನನ್ಗೆ ಅಂತ. ಅವರು ಡೇ 1 ಇಂದ ನಾನ್ ನೋಡಿದೀನಿ ಅವ್ರದ್ದು ಇವನ್ ಜೊತೆ ಹೆಂಗೆ ಕನೆಕ್ಟ್ ಮಾಡ್ಕೋಬೇಕಂತ. ಫಸ್ಟ್ 1 2 3 ಡೇಸ್ ಸ್ವಲ್ಪ
ಆಯ್ತು. ಆಮೇಲೆ ನಮ್ಗಿನ ಜಾಸ್ತಿ ಅವ್ರ ಜೊತೆನೆ ಕನೆಕ್ಟ್ ಆಗ್ಬಿಟ್ಟು ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಶುರು ಮಾಡ್ದ. ಎಲ್ಲಾರ್ಗು ಹೇಳೋದಿಷ್ಟೇ, ನಾನು ನೋಡಿರೋ ಎಲ್ಲ ಅಂಬಲ್ ಆರ್ಟಿಸ್ಟ್ ಇದಾರೆ, ನಾನು ಮಾಡಿದೀನಿ ಸರ್, ಒಂದು 15-20 ಸಿನಿಮಾ ಮಾಡಿದೀನಿ. ಕಿಸ್ ಮೂವಿದು ನಾನು ಮತ್ತು ಗುಂಡ, ಮತ್ತೆ ಶ್ಯಾಮ್ ಬಹದ್ದೂರ್ ಅಂತ ಹಿಂದಿ ಸಿನಿಮಾ ಬಂತ, ಅದೆಲ್ಲ ಮಾಡಿದೀನಿ. ಇವ್ರದ್ದು ಆ ಡೆಡಿಕೇಶನ್ ಮತ್ತೆ ಇವರು ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಡೌನ್ ಟು ಅರ್ತ್. ಕೆಳಗಡೆ ಸರ್ ಇಲ್ಲಿ ಕೂತ್ಕೊಂಡು ಇಲ್ಲೇ ಹೇಳ್ಕೊಡ್ಬೇಕು, ಸರಿ ಅವನ ಜೊತೆನೆ ಇದ್ಬಿಟ್ಟು ಹೇಳ್ಕೊಡ್ತೀನಿ ಅಂತ. ಅವ್ನ ಮುಟ್ಟಿದ್ರೆ ಕೆಲವ್ರು ನಾನು ನೋಡಿದೀನಿ ಕೈ ತೊಳ್ಕೊಂತಾರ ಓಡೋಗಿ, ಅದು ಅಲರ್ಜಿ ಅಂತ. ಅದೆಲ್ಲ ಏನು ಇಲ್ಲ. ಅವ್ರದ್ದು ಆ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ನೀವು ಸಿನಿಮಾ September 5th ಬರುತ್ತಲ್ಲ, ಅವತ್ತು ನಿಮ್ಗೆ ಅದು ಗೊತ್ತಾಗತ್ತೆ ನಾನು ಏನ್ ಹೇಳಿದೀನಿ ಅದು 100% ಇದೆ ಅಂತ. ಸೊ ಈಗ ರಾಕೇಶ್ ಅವ್ರ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿ ಆಕ್ಟ್ ಮಾಡಿದಾನೆ. ಹೌದು. ಓಕೆ ಸರ್, ಈಗ ರಾಕೇಶ್ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನ್ಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ನಿಮ್ಗೆ ಡಾಗ್ ಸೈಕಾಲಜಿ ಬಗ್ಗೆ, ಆಮೇಲೆ ಇದನ್ನ ಡಬ್ಬಿಂಗ್ ಕೂಡ ಮಾಡಿಸಿದೀರಾ ಅಂತ ಗೊತ್ತಾಯ್ತು. ಹೌದು. ಸೊ ಹೆಂಗೆ ಅದೆಲ್ಲ ಸರ್? ಇವಾಗ ಎಲ್ಲಾರ್ದು ಒಂದೊಂದು ಪ್ರೊಫೆಷನಲ್ ಇರುತ್ತೆ ಸರ್. ಲೈಫಲ್ಲಿ ಎಂಡ್ ಅಂತ ಒಂದಿದೆ. ನಾನು ಇದನ್ನ ಬಿಟ್ಟು ಬೇರೆ ಏನು ಮಾಡಕ್ ಆಗಲ್ಲ ಅಂತ ನಾನ್ ಡಿಸೈಡ್ ಮಾಡ್ಕೊಂಡಿರೋದು ಇದೆ ಕೆಲಸ. ನಾನು ಫುಲ್ ಪ್ರೊಫೆಷನಲ್ಲು, ನಂದೆಲ್ಲ ಜೀವನ, ನಾನು ಇವತ್ತು ಏನಿದ್ದೀನಿ ಅದು ಇವ್ರು ಕೊಟ್ಟಿರೋ ಭಿಕ್ಷೆ. ನಮ್ದು ಅದೇ ಹೇಳ್ತಾರಲ್ಲ ದೊಡ್ಡವ್ರು, ಚರ್ಮ ಸುಲ್ದಿ ಅವ್ರ ಚಪ್ಪಲಿ ಹೊಲಿಬೇಕು, ನಮ್ದು ಅದು ಹೊಲಿದ್ರು ಇವ್ರಿಗೆ ಅದು ಸಾಕಾಗಲ್ಲ. ಯಾಕಂದ್ರೆ ಇವತ್ತು ನಾನೇನು ಸಕ್ಸಸ್ಸು, ನೀವು ನನ್ನ ಕರೆದು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂದ್ರೆ ಇವ್ರು ಕೊಟ್ಟಿರೋ ಭಿಕ್ಷೆ ಅದು. ಯಾಕಂದ್ರೆ ಎಷ್ಟೋ ಜನ 1000 ಟ್ಯಾಲೆಂಟೆಡ್ ಟ್ರೈನರ್ಸ್ ಇದಾರೆ ಸರ್, ಎಷ್ಟೋ ಲಕ್ಷ ಇದಾರೆ, ಎಷ್ಟೋ ಡಾಗ್ಸ್ ಇದೆ, ತುಂಬಾ ಡಾಗ್ಸ್ ಹೆಸರಿಲ್ದಿರನೇ ಸತ್ತೋಗ್ಬಿಡುತ್ತೆ. ಇವತ್ತು ಇವನ್ ಬಂದಿದೆಯಲ್ಲ ನಾನು ಮತ್ತು ಗುಂಡ, ನಾನ್ ಹೋಗ್ಬೋದು, ಇವನು ಹೋಗ್ಬೋದು, ಎಲ್ಲರೂ ಹೋಗ್ಬೋದು. ಸಿನಿಮಾ ಥ್ರೂ ಔಟ್ ಇರುತ್ತಲ್ಲ, ಅದೇ ತರ ಇವನ್ಗೊಂದು ಚಾನ್ಸ್ ಸಿಕ್ಕಿದೆ. ಆ ಚಾನ್ಸ್ ಇಂದ ನನಗೆ ಇವತ್ತು ಇಷ್ಟೆಲ್ಲ ದೊಡ್ಡ ಸಕ್ಸಸ್ ಸಿಕ್ಕಿದೆ. ಸೊ ನೀವ್ ಹೇಳಿದ ಮಾತು ಎಷ್ಟು ನಿಜ ಅಂದ್ರೆ ಇದಕ್ಕೆ ಎಷ್ಟು ನೀವು ಕೃತಜ್ಞರಾಗಿದ್ದೀರಾ ಅಂತ ನಿಮ್ ಮಾತಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನೀವ್ ಹೇಳಿದ್ರಿ ನಮ್ ಚರ್ಮ ಸುಲ್ದು ಅದಕ್ಕೆ ಚಪ್ಪಲಿ ಮಾಡ್ಕೊಡ್ಬೋದು ಅಂತ. ಎಷ್ಟು ಅದ್ಭುತವಾದ ಮಾತು ಅಂದ್ರೆ, ಯಾವತ್ತು ಯಾರು ಬೇಕಾದ್ರೆ ಇವಾಗ ಡಾಗ್ ಲವರ್ ತುಂಬಾ ಜನ ಇದಾರೆ. ನಾನು ತಗೊಂಬಂದ್ ನಾಯಿ ಸಾಕ್ಬಿಡ್ತೀನಿ, ನಾನು ತಾಕ್ತೀನಿ ಅನ್ಬಿಟ್ಟು ತಗೊಂಬಂದ್ ತಾಕ್ತಾರೆ. ಆದ್ರೆ ಅದನ್ನ ಕೇರ್ ಮಾಡೋರಿರಲ್ಲ. ಅದಕ್ಕೇನೋ ಸ್ವಲ್ಪ ಹುಷಾರಿಲ್ಲ, ಇಲ್ಲ ಏನೋ ಒಂದ್ ಆಯ್ತು ಅಂದ್ರೆ ತಗೊಂಡಾಗೆಲ್ಲ ಬಿಟ್ಬಿಡ್ತಾರೆ. ಸೊ ಅಂತವ್ರಿಗೆಲ್ಲ ನೀವ್ ಏನ್ ಹೇಳೋಕೆ ಇಷ್ಟಪಡ್ತೀರಿ ಸರ್? ನೀವು ಸೈಕಾಲಜಿ ಬಗ್ಗೆ ಹೇಳಿದ್ರಿ, ಡಾಗ್ ಜೊತೆ ನೀವ್ ಹೆಂಗ್ ಸೈಕಾಲಜಿ? ನಮ್ದೇನ್ ಸೈಕಾಲಜಿ ಸರ್? ಅವರು ನನ್ನನ್ನು ಇಷ್ಟಪಟ್ರೆ ಮಾತ್ರನೇ ಅವ್ರ ಹತ್ರ ನಾನು ಕೆಲಸ ತಗೊಳಕ್ಕಾಗದು. ನಾನು ಮಾಡ್ತೀನಿ ಅಂದ್ರೆ ಅದೆಲ್ಲ ಮಾಡಕ್ಕಲ್ಲ. ಅವನ್ಗೆ ಇಷ್ಟ ಇರ್ಬೇಕು, ನಿನ್ನ ಹತ್ರ ನಾನು ಮಾಡ್ತೀನಪ್ಪ, ನನ್ನನ್ನ ನೀನ್ ಟ್ರೈನ್ ಮಾಡು, ನೀನ್ ನನ್ ಜೊತೆ. ಯಾಕಂದ್ರೆ ಎಷ್ಟೋ ಡಾಗ್ಸ್ ಎಲ್ಲ ಮಾಡಕ್ಕಾಗ್ದಿರ ಬಿಟ್ಬಿಡ್ತಾರೆ. ಬಟ್ ಇವನು ಓಕೆ ಗುರು, ನಾನ್ ರೆಡಿ ಗುರು, ನನ್ನನ್ನ ನೀನ್ ಟ್ರೈನ್ ಮಾಡ್ಬೋದು ಅಂದಾಗೆ ಅವ್ನ್ ಪರ್ಮಿಷನ್ ಕೊಟ್ರೇನೆ ಮಾಡಕ್ಕದ. ಅದೇ ಸೈಕಾಲಜಿ. ಅದು ಬಿಟ್ಟು ಏನಿಲ್ಲ ಸರ್, ಪ್ಯೂರ್ ಆರ್ಟ್ ಇರ್ಬೇಕು. ನೀನ್ ಅವನಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇವನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ, ಗುರು ನಾನ್ ನಿನ್ ಜೊತೆ ಇರ್ತೀನಿ, ನೀನು ಚೆನ್ನಾಗಿ ನೋಡ್ಕೋತೀನಿ ಅನ್ನೋದು ನಾನು ಅವನಿಗೆ ಟ್ರಸ್ಟ್ ಕೊಟ್ರೆ ಮಾತ್ರನೇ ಅವನ್ ನನ್ನನ್ನ ಮಾಸ್ಟರ್ ಆಗಿ ಅಕ್ಸೆಪ್ಟ್ ಮಾಡಿರೋದು. ಆದ್ರಿಂದಾನೇ ಟ್ರೈನ್ ಮಾಡಕ್ಕಾಗದು. ಮತ್ತೆ ನೀವ್ ಹೇಳಿದ್ರಿ ಡಾಗ್ ಸಾಕಕ್ ಆಗದೆ ಇರೋರ್ಗೆ, ಮತ್ತೆ ಇವಾಗ ಒಂದ್ ಬಂದಿದೆ ಸ್ಟ್ರೇ ಡಾಗ್ಸ್ ಎಲ್ಲ ಒಂದ್ ಕಡೆ ಹಾಕ್ಬೇಕು. ಸರ್ ನಾನು ಒಂದ್ ಹೇಳ್ತೀನಿ, ಎಲ್ಲಾರ್ಗು ಬದುಕಕ್ ಸ್ವಾತಂತ್ರ್ಯ ಇದೆ ಸರ್. ಇಲ್ಲಿ ಎಲ್ಲಾರ್ಗು ಮಾತಾಡಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ ಸರ್, ಅಲ್ವಾ? ಇವ್ರಿಗೂನು ಆ ಸ್ವಾತಂತ್ರ್ಯ ಇದೆ ಸರ್. ಯಾವ್ದೋ ಒಂದು ಇದ್ರಲ್ಲಿ ಬಂದ್ಸಕ್ಕಂತೂ ಆಗಲ್ಲ ಸರ್. ಇವಾಗ ನೀವು ಒಂದ್ ಕೆಲ್ಸ ಮಾಡ್ಬೋದು, ಅವ್ರು ಹೇಳಿದಾರೆ ಸ್ಟೆರಿಲೈಸ್ ಮಾಡಿಸ್ಬೋದು, ಮತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಕೊಡ್ಬೋದು ಸರ್. ನೀವು ನಂಬಿದೀರಾ ಸರ್ ಎಲ್ಲಾರ್ಗು 100% ಸಿಗುತ್ತೆ ಅಂತ? ಅದಕ್ಕೆ ಅವ್ರವ್ರಿಗೆ ಹೆಂಗ್ ಸ್ವಾತಂತ್ರ್ಯ ಇರ್ತಾರೋ, ನಾವೊಂದು ಕಮ್ಯುನಿಟಿ ಮಾಡ್ಕೊಂಡಿದೀವಿ ಸರ್. ನಂದು K9 ಗುರುಕುಲಲ್ಲಿ ವರುಣ್ ಅಂತ ಹೇಳದ್ನಲ್ಲ, ನಮ್ ಕೈಲಾಗಿದೆ ಸರ್. ಇವರಿಂದ ದುಡ್ದಿದ್ದೀನಿ ಸರ್, ಇವರಿಂದ ಅರ್ನ್ ಮಾಡಿದೀನಲ್ಲ, ಅದನ್ನ ಒಂದು ಪಾರ್ಟ್ ನಾವು ಡೈಲಿ ನೈಟ್ 150 ಡಾಗ್ಸ್ಗೆ ಫೀಡಿಂಗ್ ಮಾಡ್ತೀವಿ ಸರ್. ನಂದು K9 ಗುರುಕುಲಿಂದ ನಮ್ದೊಂದು ಟ್ರಸ್ಟ್ ಇದೆ ಸರ್. ಅದ್ ಯಾರ ಹತ್ರ ನಾವು ಸ್ಪಾನ್ಸರ್ ಇಸ್ಕೊಳ್ಳಲ್ಲ, ಯಾರ ಹತ್ರ ಇಸ್ಕೊಳ್ಳಲ್ಲ ಸರ್. ನಾವ್ ಎವ್ರಿ ಡೇ ಹೋಗಿ ನೈಟ್ 1 ಡೇ ಬಿಟ್ಟು 1 ಡೇ. ಏನಕ್ಕೆ ಅಂದ್ರೆ ನನ್ನ ವರುಣ್ ಹೇಳ್ಕೊಟ್ಟಿದ್ದು, ಇವತ್ತು ಇಲ್ಲಿ ಫೀಡ್ ಮಾಡಿದ್ರೆ ತಿರ್ಗಾ ನೆಕ್ಸ್ಟ್ ಡೇ ಫೀಡ್ ಮಾಡಬಾರ್ದು. ಯಾಕೆಂದ್ರೆ ಅದು ಹುಡ್ಕಕ್ಕೆ, ಅದು ಊಟ ಹುಡ್ಕ್ಬೇಕು, ಅದು ಅರ್ನ್ ಮಾಡ್ಬೇಕಲ್ಲ. ಅದಕ್ಕೆ ಇವತ್ ಮಾಡೋಣ, ನೆಕ್ಸ್ಟ್ ಡೇ ಕಟ್ಟು, ತಿರ್ಗಾ ಅದರ ನೆಕ್ಸ್ಟ್ ಡೇ. ಅವಾಗ ಡಾಗ್ ಗೊತ್ತಾಗತ್ತೆ, ಅದಕ್ಕೂ ಓಕೆ ನಾನು ಊಟ ಹುಡುಕ್ಬೇಕು ಅಂತ ಮಾಡೋದು ಗೊತ್ತಾಗುತ್ತೆ. ಅದಕ್ಕೆ ಸಾಕ್ದೇ ಇರೋರ್ಗೆ ಹೇಳೋದು ಇಷ್ಟೇ ಸರ್, ಆಗಿಲ್ಲ ಅಂದ್ರೆ ತಗೋಬೇಡಿ. ತಗೊಂಡ್ಮೇಲೆ ಯಾರಿಗೂ ಅಡಾಪ್ಷನ್ ಕೊಡ್ತೀನಿ ಅಂತ ಹೇಳ್ಬೇಡಿ. ನಿಮ್ಗೆ ಅಷ್ಟೊಂದು ಖುಷಿ ಆದ್ರೆ ನನ್ನ ಸ್ಕೂಲಿಗೆ ಬನ್ನಿ, ನೀವು ನಾಯಿ ಇಷ್ಟ ಆಗೋರ್ಗೆ ಅಲ್ಲಿ ಬಂದು ಅವ್ರ ಜೊತೆ ಆಟ ಆಡಿ 1 hour ಸ್ಪೆಂಡ್ ಮಾಡಿ, ಅವ್ರ ಜೊತೆ ಎಂಜಾಯ್ ಮಾಡಿ. ತಗೊಂಡ್ಬಿಟ್ಟು ನೀವು 1 ವಾರ 15 ದಿವಸ ಸಾಕ್ಬಿಟ್ಟು ಸುಮ್ಮನೆ ಕೊಡೋವಾಗ ನಿಮ್ಗೂ ಬೇಜಾರಾಗೋದ್ ಬೇಡ, ಅವ್ರಿಗೂ ಹರ್ಟ್ ಆಗೋದ್ ಬೇಡ. ಇವ್ರಿಗೂ ಒಂದು ಮೋರ್ ದೆನ್ ನಮ್ಗಿನ ಜಾಸ್ತಿ ಸೆನ್ಸಿಟಿವ್ ಮನ್ಸಿರುತ್ತೆ. ಅವ್ರನ್ನ ಹರ್ಟ್ ಮಾಡಬೇಡಿ.
ಸಾಕಂಗಿದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ನನ್ನ ಸ್ಕೂಲಿಗೆ ಬನ್ನಿ, ಒಂದು 40 ನಾಯಿ ಇದೆ, ಆಟ ಆಡಿ ಅದ್ರ ಜೊತೆಗೆ ಚೆನ್ನಾಗಿ ಎಂಜಾಯ್ ಮಾಡಿ. ಎವ್ರಿ ಡೇ ಓಪನ್ ಇರುತ್ತೆ. 365 ಡೇಸ್ ಅಲ್ಲಿ ಮಳೆ ಬಂದಿದ್ದ ದಿವಸ ಮಾತ್ರ ನನ್ನ ಸ್ಕೂಲ್ ಓಪನ್ ಇರಲ್ಲ, ಮಿಕ್ಕಿ ದಿವಸ ಎಲ್ಲ ಇರುತ್ತೆ. ಬನ್ನಿ, ನನ್ನ ಹತ್ರ ಎಲ್ಲಾ ವೆರೈಟಿ ಪೆಟ್ಸು ಇದೆ, ಬಂದ್ ಮಾತಾಡಿ. ಅದೆಲ್ಲ ಪ್ಯೂರ್ ಲವ್ ಇರೋರು ಮಾತ್ರ ಬನ್ನಿ, ಸುಮ್ನೆ ಈ ವಿಡಿಯೋ ಮಾಡ್ಕೊಳಕ್ಕೆ, ಈ ರೀಲ್ಸ್ ಮಾಡ್ಕೊಳಕ್ಕೆಲ್ಲ ಬರಬೇಡಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಇವಾಗೆಲ್ಲ ಏನಾಗಿದೆ ಅಂದ್ರೆ ಒಂದು ತೋರಿಕೆ ರೀಲ್ಸ್ ಅಲ್ಲಿ ಹಾಕೊಂಡು ತೋರ್ಸ್ಬಿಟ್ರೆ ಆಗೋಯ್ತು ಅಷ್ಟೇ. ಅವತ್ತಿಗೆ ಅವ್ರ ಶ್ವಾನ ಪ್ರೇಮ ಇಲ್ಲ, ಎಲ್ಲೋ ಒಂದು ಊಟ ಹಾಕ್ಬಿಡ್ತೀವಿ, ಅವತ್ತಿಗೆಲ್ಲ ಶ್ವಾನ ಪ್ರೇಮ ಮುಗೀತು. ಸೊ ಅಡಾಪ್ಟಿಂಗ್ ಡಾಗ್ಸ್ ವರ್ಸಸ್ ಬೈಯಿಂಗ್ ಡಾಗ್ಸ್, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಸರ್ ಅದು ಅವ್ರವ್ರ ಇಷ್ಟ ಸರ್. ಅದು ಇವಾಗ ನನಗೆ ಬೈ ಮಾಡಿ ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ಸರ್, ಇವಾಗ ಕಾರ್ ತಗೊಂಡ್ಬೇಕು, ನಾನು ಬೆಂಜೆ ತಗೋಬೇಕು, BMW ತಗೋಬೇಕು ಅನ್ನೋದು ನಾರ್ಮಲ್ ಕಾರಲ್ಲೂ ಓಡಾಡ್ಬೋದು ಅಂತದೆಲ್ಲ ಇರುತ್ತೆ. ಇವರೆಲ್ಲ ಬೆಂಜು, ಫೆರಾರಿ ತರ ನಾನು ಯೋಚನೆ ಮಾಡೋದು ಇವ್ರನ್ನ. ನಿಮಗ್ ಯಾವ ಬ್ರೀಡ್ ಇಷ್ಟನೋ ಆ ಬ್ರೀಡ್ ತಗೊಳ್ಳಿ. ಅದು ಬೇಡ ಅಂದ್ರೆ ಸ್ಟ್ರೇ ಡಾಗ್ ನ ಅಡಾಪ್ಟ್ ಮಾಡ್ಕೊಳ್ಳಿ, ಅಡಾಪ್ಟ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರವ್ರ ಕಂಪನಿ ಸರ್, ಅವ್ರಿಗೆ ಇಷ್ಟ ಆದಂತ. ಯಾಕಂದ್ರೆ ಕೆಲವ್ರಿಗೆ ಇಷ್ಟ ಇರುತ್ತೆ ಸರ್, ನನ್ಗೆ ಲಾರ್ಜ್ ಬ್ರೀಡ್ ಬೇಕು, ಸ್ಮಾಲ್ ಬ್ರೀಡ್ ಬೇಕು ಅಂತ. ಆ ತರದವ್ರು ಅವ್ರವ್ರ ಇಷ್ಟ ಸರ್. ಅದಕ್ಕೆ ಯಾವ್ದು ಪರ್ಟಿಕ್ಯುಲರ್ ಆಗಿ ಇದೇ ತಗೋಬೇಕು ಅದೇ ತಗೋಬೇಕಂತ ಏನಿರ್ತಾರೆ. ಎಲ್ಲ ಪೆಟ್ಸೇ ಸರ್. ಡಾಗ್ ನ ರಿವರ್ಸ್ ಮಾಡಿದ್ರೆ ಗಾಡು ಸರ್, ಗಾಡೇ ಸರ್ ಅವರು. ಎಕ್ಸಲೆಂಟ್. ಈಗ ಇನ್ನೊಂದು ಫೈನಲ್ ಕ್ವಶನ್ ನಿಮ್ಗೆ ಏನಪ್ಪ ಕೇಳಿ ಸರ್. ಈ ಬೀದಿ ನಾಯಿ ನೋಡ್ಬಿಟ್ರೆ ಎದುರು ಕೊಡೋದು, ಕಲ್ಲು ಹೊಡಿಯೋದು, ಯಾಕೆ ಅಂದ್ರೆ ಕಚ್ಚೆ ಇರಲ್ಲ ದಿನ, ಅಯ್ಯೋ ನಮ್ಮ ಮಕ್ಳ ಮೇಲೆ ಕಟ್ಬಿಡುತ್ತೆ, ಅಯ್ಯೋ ನಮ್ಮ ಮೇಲೆ ಎಗ್ರಿ ಬಿಡುತ್ತೆ, ಈ ತರ ಎಲ್ಲ ಒಂದಷ್ಟು ಪೇರೆಂಟ್ಸ್ ಅಲ್ಲಿ ಮಕ್ಳ ಮೇಲೆ ಎಗ್ರಿ ಬಿಡುತ್ತೆ ನಾಯಿಗಳು ಅನ್ನೋ ಒಂದು ಮಿಸ್ಕಾನ್ಸೆಪ್ಷನ್ ಬಂದ್ಬಿಟ್ಟಿದೆ. ಇದು ಯಾಕಾಗಿರ್ಬೋದು ಸರ್? ಪೇರೆಂಟ್ಸ್ಗೆ ಫಸ್ಟ್ ಭಯ ಇರುತ್ತೆ ಸರ್. ಆ ಭಯ ಇರೋ ಮಕ್ಳಿಗೆ ಇನ್ನೇನು ಹೇಳ್ಕೊಡಕ್ ಸಾಧ್ಯ ಸರ್? ಆ ಭಯನೇ ಹೇಳ್ಕೊಡ್ತಾನೆ. ಸೆಕೆಂಡ್, ಡಾಗ್ಸ್ ಇವಾಗೆಲ್ಲ ಚೇಸ್ ಮಾಡತ್ತೆ, ಅದ್ ಮಾಡತ್ತೆ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಎಲ್ಲೋ ಹರ್ಟ್ ಆಗಿರುತ್ತೆ ಸರ್. ಅದನ್ನ ಸೆಕ್ಯೂರ್ ಮಾಡಕ ಆ ರೋಡ್ ಸರ್ ಒಂದು ಟೆರಿಟರಿ ಇದು. ಇವಾಗ ಬಂಟಿನ ಕರ್ಕೊ ಬಂದ್ವಿ, ನಿಮ್ಮ ಅಶೋಕ ಭವನಲ್ಲೇ ಒಂದು ಅಷ್ಟು ಜನ ಮಕ್ಳಿದ್ರು, ಎಲ್ಲ ಓಡ್ ಬಂದ್ರು ಬುಗುಳ್ಕೊಂಡು. ನೀವೆಲ್ಲ ಓಕೆ ಏನೋ ಆಗ್ಬಿಡುತ್ತೆ, ನಾವು ಅದನ್ನ ಕಂಟ್ರೋಲ್ ಮಾಡಿದ್ವಿ. ಯಾಕೆ ಅಂದ್ರೆ ಅದು ಅವ್ರ ಟೆರಿಟರಿ, ಇವನ್ ಆ ಟೆರಿಟರಿಗೆ ಬಂದಿರೋದು. ಅಬ್ಸಲ್ಯೂಟ್ಲಿ ಅವ್ರಿಗೆ ಅದು ಆ ಫೀಲ್ ಇದ್ದೇ ಇರುತ್ತೆ. ಅವ್ರ ಕಾಂಪ್ಲೆಕ್ಸ್ ಅಲ್ಲಿ ಇವನ್ ಯಾರೋ ಹೊಸಬ ಬಂದ ಅಂತ. ಅದೆಲ್ಲ ಸರ್ ಸೇಮ್ ಲೈಕ್ ಹ್ಯೂಮನ್ ಸರ್ ಅಷ್ಟೇ. ನಾನು ನನ್ನ ಜೊತೆಗೆ ಯಾರೋ ನನ್ನ ಟೆರಿಟರಿಗೆ ಯಾರೋ ಬಂದ್ಬಿಟ್ರು ಅಂದ್ರೆ ಅದು 100% ನೋಡ್ತೀವಲ್ಲ. ಅದೇ ತರ ಇವನು ಅವ್ರು ಮಾಡಿದ್ರು. 5 ನಿಮಿಷ ನೋಡಿದ್ರು, ಓಕೆ ಇವನು ನಮ್ಮ ಹುಡುಗಾನೆ ಅಂದ್ಬಿಟ್ಟು ಸುಮ್ನೆ ಹೊಟ್ಟೋದ್ರು ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಸೊ ಮತ್ತೆ ಇವಾಗ ರಾಕೇಶ್ ಸರ್ ಜೊತೆಗೆ ಬರ್ತೀವಿ. ಸರ್, ಈಗಷ್ಟೇ ನಿಮ್ದು ರೀಸೆಂಟ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನೋಡಿದ್ವಿ. ಏನಪ್ಪಾ ಅಂದ್ರೆ ರಿಷಿಕೇಶ್ ಹೋಗಿರೋದು. ಸೊ ಅದರಲ್ಲಿ ಅಡ್ವೆಂಚರಸ್ ಆಗಿ ಒಂದ್ ಸ್ವಲ್ಪ ಹೋಗಿದ್ದೀರ. ಸೊ ನಿಮ್ಗೆ ಅಡ್ವೆಂಚರಸ್ ಅಂದ್ರೆ ಏನು ಸ್ವಲ್ಪ ಇಷ್ಟನಾ? ಇಲ್ಲ, ಅಡ್ವೆಂಚರ್ ಇಷ್ಟ ಅನ್ನೋದಕ್ಕಿಂತ ನಾವ್ ಒಂದೊಂದ್ಸಲ ಸಿಚುವೇಶನ್ ನಮ್ನ ಕಂಫರ್ಟ್ ಝೋನ್ ಇಂದ ಆಚೆ ಬರೋ ತರ ಪುಷ್ ಮಾಡತ್ತೆ ಅಲ್ವಾ. ಎಷ್ಟೊಂದ್ಸಲ ಹಾಸ್ಪಿಟಲ್ ಸೀನ್ಸ್ ಆಗ್ಬೋದು, ಅಥವಾ ಬೇರೆ ಏನೋ ಆಗ್ಬೋದು, ಕ್ಲೋಸ್ಡ್ ಒನ್ಸ್ಗೆ ಏನಾರು ಆಗೋ ತರ ಆಗ್ಬೋದು. ನಾವ್ ಯಾವಾಗ್ಲೂ ನಮ್ದೇ ಕಂಫರ್ಟ್ ಝೋನ್ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತೀವಿ. ನನ್ಗಿದಾಗಲ್ಲ, ನನ್ ತುಂಬಾ ಶೆಕೆ ಆಗಲ್ಲ, ನನ್ಗೆ ಖಾರ ಆಗಲ್ಲ, ನನ್ಗೆ ಈ ಎಣ್ಣೆ ಆಗಲ್ಲ, ಆ ಗಾಡಿ ಆಗಲ್ಲ. ಬಟ್ ನಾವೇ ವಾಲಂಟಿಯರ್ ಆಗಿ ನಮ್ಮ ಕಂಫರ್ಟ್ ಝೋನ್ ನ ಪುಷ್ ಮಾಡ್ಕೊಳಕ್ಕಾಗ ಈ ಯಾತ್ರೆ ನನ್ನ ಇಂಟೆನ್ಷನ್ ಅದೇ ಇತ್ತು, ವಾಲಂಟಿಯರ್ ಆಗಿ ನನ್ನ ಕಂಫರ್ಟ್ ಝೋನ್ ಪುಷ್ ಮಾಡ್ಕೊಳ್ಳೋದು. ಸೊ ನಾನು ಅದೇ ತರ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ವ್ಯಕ್ತಿಗಳ ಜೊತೆ ಹೋದೆ. ಅವ್ರ ಜೊತೆ ಹೋದಾಗ ನಾವು ಫ್ರೆಂಡ್ಸ್ ಎಲ್ಲ ಹೋಗೋದ ಬೇರೆ, ಹೋಗಿ ಲಾಟಲ್ ರೆಸ್ಟ್ ಮಾಡ್ತೀವಿ, ಎಲ್ಲರೂ ನಿಲ್ಸಿದ್ರೆ ಟೀ ಕುಡಿತೀವಿ, ಅವೆಲ್ಲ ಏನಿಲ್ಲ. ಸೊ ಕಂಫರ್ಟ್ ಝೋನ್ ಅನ್ನೋದು ಹೊಡೆದೋಯ್ತು ಅಂತ ಹೇಳ್ಬೋದು. ಸೊ ಇವಾಗ ನನ್ನನ್ನು ಎಲ್ಲಿ ಕೂಡ್ಸಿದ್ರು ಕುತ್ಕೊಂತೀನಿ, ಏನ್ ಕೊಟ್ರು ತಿಂತೀನಿ, ಎಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ. ಇಟ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್ ಅಂತ ಅರ್ಥ ಆಯ್ತು. ಸೊ ಅದನ್ನ ನಾವೇ ಪುಷ್ ಮಾಡ್ಕೊಂಡಾಗ ಏನಾಗುತ್ತೆ, ಸಿಚುವೇಶನ್ಸ್ ನಮಗ್ ಬಂದಾಗ ನಾವು ಕಂಫರ್ಟಬಲ್ ಆಗೇ ಇರ್ತೀವಿ, ಅನ್ಕಂಫರ್ಟಬಲ್ ಆಗಲ್ಲ. ಏನೇ ಸಿಚುವೇಶನ್ ಬಂದ್ರು ಕಂಫರ್ಟ್ ಅಲ್ಲಿ ಇರಕ್ಕೆ ನಾವೇ ಪುಷ್ ಮಾಡ್ಕೊಂತ ಇರ್ಬೇಕು. ಎವ್ರಿ ಡೇ ಕಂಫರ್ಟ್ ಝೋನ್ ಪುಷ್ ಮಾಡ್ಕೊಳ್ತಾ ಹೋದ್ರೆ ತಣ್ಣೀರಲ್ಲಿ ಸ್ನಾನ ಮಾಡಕ್ ಆಗ್ಬೋದು, ಅಥವಾ ಏನೇ ಆ ತರದ್ ಇಷ್ಟ ಇಲ್ಲ ಅನ್ನೋದನ್ನ ಸ್ವಲ್ಪ ಟ್ರೈ ಮಾಡಿ ಪುಷ್ ಮಾಡ್ಕೊಳಕ್ ಆಗ್ಬೋದು. ಆ ತರದ್ ಮಾಡ್ಕೊಳ್ಳೋದ್ರಿಂದ ಸಿಚುವೇಶನ್ಸ್ ಬಂದಾಗ ನಾವು ಅದಕ್ಕೆ ಕಂಫರ್ಟಬಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಸೊ ಈಗ ಹೆಂಗೆ ಅಂದ್ರೆ ನೀವು ಸೆಲೆಬ್ರಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ನ ಬಿಟ್ಟು ಆಸ್ ಅ ಹ್ಯೂಮನ್ ನಾರ್ಮಲ್ ಪರ್ಸನ್ ತರ ಬಿಹೇವ್ ಮಾಡಿದ್ರಿ ಅಂತ ಒಂದು ಹೇಳ್ತಾ ಇದ್ದೀರಾ? ಹೌದು, ಅದೇ ನಾನ್ ಸೆಲೆಬ್ರಿಟಿ ಅನ್ನೋದು ಬಿಟ್ಟು ಮಾಡಿದೆ ಅನ್ನೋದು ಒಂದು ಈಗೋ. ಹೌದು. ನಾನ್ ಡೌನ್ ಟು ಅರ್ತ್ ಅನ್ನೋದು ಒಂದು ಈಗೋ. ಹೌದು. ನಾನ್ ತುಂಬಾ ಸಿಂಪಲ್ ಅನ್ನೋದು ಒಂದು ಈಗೋ. ಅದು ಅಹಂಕಾರ ಆಗ್ಬಿಡ್ಬೋದು. ಸೊ ಎಂಡ್ ಆಫ್ ದ ಡೇ ಅದಕ್ಕೆ ನಾನ್ ಹೆಂಗ್ ಪರ್ಸೀವ್ ಮಾಡ್ತೀನಿ, ಯಾವ್ದು ನನ್ಗೆ ಜಾಸ್ತಿ ಫ್ರೀಡಮ್ ಕೊಡುತ್ತೆ, ಯಾವ್ದು ನನ್ನ ಫ್ರೀ ಆಗಿಡತ್ತೆ, ನಾನು ಅದನ್ನ ಮಾಡ್ತೀನಿ. ಇಟ್ ಈಸ್ ಸ್ಮಾರ್ಟ್ನೆಸ್ ಅನ್ಬೋದು ಅಷ್ಟೇ. ಇಟ್ ಈಸ್ ಬೀಯಿಂಗ್ ಸ್ಮಾರ್ಟ್ ಅನ್ಬೋದು. ಇವಾಗ ನಾವು ಸೆಲೆಬ್ರಿಟಿ ಅಥವಾ ಸ್ಟಾರ್ ಅನ್ಕೊಂಡಾಗ ತುಂಬಾ ರಿಸ್ಟ್ರಿಕ್ಷನ್ಸ್ ಬರುತ್ತೆ, ತುಂಬಾ ಕನ್ಫೈನ್ಮೆಂಟ್ ಬರುತ್ತೆ. ನಮ್ಮನ್ನ ಈಗೋನೇ ಏನ್ ಮಾಡ್ತಾರೆ, ಫೈಟ್ ಮಾಡ್ತಾರೆ.
ಯಾರು ನಮ್ಮ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟ್ರಿಗರ್ ಮಾಡ್ಸುತ್ತೆ, ಹೌದು. ಏಕವಚನದಲ್ಲಿ ಮಾತಾಡಿದ್ರೆ ಟ್ರಿಗರ್ ಮಾಡ್ಸುತ್ತೆ. ಸೊ ನಮ್ಗೆ ಅಲ್ವಾ ಹಿಂಸೆ, ಅವ್ರಿಗೆ ಬೇರೆಯವ್ರಿಗೆ ಏನಿಲ್ಲ. ಸೊ ದಟ್ ಇಸ್ ವೈ ಇದನ್ನೆಲ್ಲ ಡ್ರಾಪ್ ಮಾಡಿದಾಗ ಏನಾಗುತ್ತೆ, ವಿಲ್ ಬಿ ವೆರಿ ಫ್ರೀ ಅಷ್ಟೇ. ಎಂಡ್ ಆಫ್ ದ ಡೇ ಎಲ್ಲರೂ ಬರ್ತೀವಿ, ಎಲ್ಲ ಹೋಗ್ತೀವಿ ಅಷ್ಟೇ. ಸೊ ಈಗ ಮತ್ತೆ ನಾನು ಮತ್ತು ಗುಂಡ ಪಾರ್ಟ್ 2 ಬರೋಣ. ಸೊ ನಿಮ್ ಜೊತೆಗೆ ಕೋ ಆರ್ಟಿಸ್ಟ್ ಆಗಿ ಯಾರ್ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಸರ್ ಇದರಲ್ಲಿ? ಅವಿನಾಶ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಅವ್ರ ಜೊತೆ ನಾನು ಮುಂಚೆನೂ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಅವರು ಈಸ್ ಲೈಕ್ ವೆರಿ ಗ್ರೇಟ್ ಪರ್ಸನಾಲಿಟಿ. ಅವ್ರ ಜೊತೆ ಬರೀ ಶೂಟಿಂಗ್ ಅಲ್ಲ, ಆಚೆ ಕಡೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ನಂಗೆ ತುಂಬಾ ಖುಷಿ. ತುಂಬಾ ವಿಷಯಗಳು ತಿಳ್ಕೊಬಹುದು. ಒಂಥರ ಒಳ್ಳೆ ಕಂಪನಿ ಅವರು. ದೊಡ್ಡವರು ಸೀನಿಯರ್ ತರ ಇರಲ್ಲ ಅವರು. ತುಂಬಾ ಜೋವಿಯಲ್ ಆಗಿ ಮಾತಾಡ್ತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ. ಒಂದು ಒಳ್ಳೆ ವೈಬ್ ಇದೆ ನನಗೆ ಅವ್ರ ಜೊತೆ. ಅಂಡ್ ರಚನಾ ಇಂದರ್, ವೆರಿ ಬ್ರಿಲಿಯಂಟ್ ಪರ್ಫಾರ್ಮರ್ ಅವರು. ಅಂಡ್ ನನಗ್ ಪೇಷನ್ಸ್ ಅಂತ ಎಲ್ಲ ಹೇಳ್ತಾರೆ, ಅವರು ನನ್ಗಿಂತ ಪೇಷನ್ಸ್ ಜಾಸ್ತಿ ಅಂತ ಹೇಳ್ಬೋದು. ಈಸ್ ವೆರಿ ಕಾಮ್, ವೆರಿ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್. ಅಂಡ್ ನಂದು ಅವ್ರದ್ದು ಕಾಂಬಿನೇಷನ್ ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನು. ರೆಗ್ಯುಲರ್ ಆಗಿ ಒಂದು ಹೀರೋ ಹೀರೋಯಿನ್ ಅಂದ್ರೆ ಯಾವ ತರ ಇರುತ್ತೆ, ಅದಕ್ಕಿಂತ ಒಂಥರ ಈ ಗುಂಡ ಡಿಫ್ರೆಂಟ್ ಆಗಿದೆ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಆ ಕಾಂಬಿನೇಷನ್ ಎಂಜಾಯ್ ಮಾಡಿದ್ದೀನಿ. ಮೇಜರ್ಲಿ ನಾನು ಇವರಿಬ್ರ ಜೊತೆನೆ ವರ್ಕ್ ಮಾಡಿದ್ದೀನಿ. ಅಂಡ್ ಎಲ್ಲದಕ್ಕಿಂತ ನಮ್ಮ ಹೀರೋ ಗುಂಡ ಅಂಡ್ ಸಿಂಬಾ. ಸೊ ಈ ಚಿತ್ರದಲ್ಲಿ ಗುಂಡಾನೇ ಹೀರೋ. ಎಕ್ಸಾಕ್ಟ್ಲಿ ಸರ್. ಇದು ಇಟ್ ಈಸ್ ಆಲ್ ಹಿಮ್ ಸೆಂಟ್ರಿಕ್, ಹಿಸ್ ಓರಿಯೆಂಟೆಡ್ ಮೂವಿ. ನಾವೆಲ್ಲ ಅದನ್ನ ಅಪ್ಲಿಫ್ಟ್ ಮಾಡಕ್ಕೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಷ್ಟೇ ಅಂತ ಹೇಳ್ಬೋದು. ಸೊ ಫೈನಲಿ ಸೆಪ್ಟೆಂಬರ್ 5th ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮಿಂದ ಏನು ಆಡಿಯನ್ಸ್ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು? ನನ್ಗೆ ಏನ್ ಹೇಳಿದ್ರು ಆಡಿಯನ್ಸ್ಗೆ ಎಷ್ಟು ದಿನ 10 ಸಲ ಇದೆ ಎಲ್ಲರೂ ಹೇಳೋದ್ ಕೇಳಿ 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 ನಾನು ಏನ್ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗಲ್ಲ. ಬಟ್ ನಮ್ಮ ಟ್ರೈಲರ್ ನೋಡಿ, ನಮ್ಮ ಸಾಂಗ್ಸ್ ನೋಡಿ, ಆ ಕ್ವಾಲಿಟಿ ನೋಡಿ, ಆ ಮೇಕಿಂಗ್ ನೋಡಿ, ಏನೋ ಒಂದು ಹೊಸದಿದೆ ಅಂತ ನಿಮ್ಗೆ ಡೆಫಿನೆಟ್ಲಿ ಅನ್ಸುತ್ತೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು OTT ಬಂದು ನೋಡೋಣ ಅಂತ ಇಲ್ಲ. ನೀವು ಬಂದು ಸಿನಿಮಾ ನೋಡಿದ್ರೆ ನಮ್ಮಂತ ಕಲಾವಿದರಿಗೆ ಇನ್ನೊಂದಷ್ಟು ಲೈಫ್ ಸಿಗತ್ತೆ, ನಾವು ಇನ್ನೊಂದಷ್ಟು ಕೆಲಸ ಮಾಡ್ಬೋದು, ಚಿತ್ರರಂಗ ಉಳಿಯತ್ತೆ. ಸೊ ಅಂಡ್ ಸಿನಿಮಾ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನೀವೇ ಪ್ರಮೋಟ್ ಮಾಡ್ತೀರಾ, ನೀವೇ ನಿಲ್ಲಿಸ್ತೀರಾ. ಚೆನ್ನಾಗಿಲ್ಲ ಅಂದ್ರೆ ಬೈದ್ಬಿಟ್ಟು ಹೋಗ್ತೀರಾ. ಸೊ ಇಟ್ ಇಸ್, ವಿ ಆರ್ ಓಪನ್ ಟು ಎನಿಥಿಂಗ್ ಅಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ದೇ ವಿಲ್ ಲೈಕ್ ಇಟ್, ದೇ ವಿಲ್ ಲವ್. ಸೊ ಫೈನಲಿ ನಮ್ಮ ಪ್ರೇಕ್ಷಕರಿಗೆ, ನಮ್ಮ ಸ್ಯಾಂಡಲ್ವುಡ್ ಸೀಟ್ ಮುಖಾಂತರ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೆ ಫೈನಲ್ ಆಗಿ ಒಂದು ಅಪ್ರೋಚ್ ಮಾಡಿ, ಹೇಗೆ ಫಿಲ್ಮ್ ಬರ್ಬೋದು? ಅದೇ 5th ರಿಲೀಸ್ ಆಗ್ತಾ ಇದೆ. ಸಾಂಗ್ಸ್ ನೋಡಿ, ಟ್ರೈಲರ್ ನೋಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅನಿಮಲ್ ಲವರ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದಾಗ ಖಂಡಿತವಾಗ್ಲೂ ನೀವೇ ಶೇರ್ ಮಾಡ್ತೀರಾ, ನೀವೇ ಪ್ರಮೋಟ್ ಮಾಡ್ತೀರಾ, ನೀವೇ ನಿಲ್ಲಿಸ್ತೀರಾ. ಹೊಸ ಕಲಾವಿದರನ್ನ ಬೆಳೆಸಿ ಕನ್ನಡ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಚೆನ್ನಾಗಿದ್ರೆ ಮಾತ್ರ ಸಿನಿಮಾ.